ನಮಸ್ಕಾರ ಎಲ್ಲರಿಗೂ, ಹರ ಹರ ಮಹಾದೇವ. ನಾ ಇವತ್ತು ಪ್ರಯಾಗ್ರಾಜ್ದಾಗ ಅದೀನಿ. ಇವತ್ತು ಡೇಟ್ 9 ಫೆಬ್ರವರಿ. ಥಂಡಿ ಮಾತ್ರ ಭಾಳ ಐತಿ. ಇಲ್ಲಿ ಕ್ರೌಡ್ ಭಾಳ ಬಂದೈತಿ. ಇವತ್ತು ಸಂಡೇ ಐತಿ, ಅದಕ್ಕೆ ಕ್ರೌಡ್ ಭಾಳ ಬಂದೈತಿ. ಇವತ್ತು ನೋ ವೆಹಿಕಲ್ಸ್ ಐತಿ. ಈಗ ನಾವು ಸಂಗಮಿಗೆ ಹೊಂಟಿವಿ ಸ್ನಾನ ಮಾಡಾಕ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದ್ರಿ ಎಷ್ಟು ಸುಂದರವಾಗಿ ಪೇಂಟಿಂಗ್ ಮಾಡ್ಯಾರ ಶ್ರೀರಾಮಂದ. ಫ್ರೆಂಡ್ಸ್, ಇಲ್ಲಿ ಮತ್ತೆ ಬೋಲ್ಡ್ ಹಾಕ್ಯಾರ ನೋಡ್ರಿ. ಸಂಗಮಿಗೆ ಹೋಗಾಕ, ಬಡ ಹನುಮಾನ್ಜಿ ಮಂದಿರಕ್ಕೆ ಹೋಗಾಕ ಎಲ್ಲಾ ಕಡೆನೂ ಬೋಲ್ಡ್ ಹಾಕ್ಯಾರ. ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ಇದ ನೋಡ್ರಿ ಎಂಟ್ರೆನ್ಸ್, ಸಂಗಮಿನ ಎಂಟ್ರೆನ್ಸ್ ಇದೆ. ಈಗ ಟೈಮ್ 1:30 ಆಗೈತಿ. ಈಗ ಸಂಗಮ್ ಕಡೆ ಬಂದಿವಿ, ತ್ರಿವೇಣಿ ಸಂಗಮ್ ಕಡೆ. ಇಲ್ಲಿ ಈಗೂ ಭಕ್ತಾದಿಗಳು ಭಾಳ ಹೆವಿ ಅದಾರ್ರಿ. ಇಲ್ಲಿ ಈಗ ನೋಡಬಹುದು ನೀವು ಸಂಗಮ್ ಎಷ್ಟು ಬ್ಯೂಟಿಫುಲ್ ಕಾಣಕತ್ತೈತೆ ಅಂತ ಹೇಳಿ ತೋರಿಸ್ತೀನಿ ಅಂತ ನಿಮಗೆ. ಇಲ್ಲಿ ಥಂಡಿ ಭಾಳ ಐತಿ ನೋಡ್ರಿ. ಇಲ್ಲಿ ಹೊಗಿ ಬರತೈತಿ ಮುಖದ್ಲೆ, ಆ ನಮ್ನಿ ಥಂಡಿ ಐತಿ. ಇಲ್ಲಿ ಎಷ್ಟು ಡಿಗ್ರಿ ಐತವ್ರ? 13 ಡಿಗ್ರಿ ಐತ್ ನೋಡ್ರಿ. ಇದು ಬಾಳ ಕಮ್ಮಿ ಅಂತ ನೋಡ್ರಿ. 6 ಡಿಗ್ರಿ 9 ಡಿಗ್ರಿ ಮಟನು ಥಂಡಿ ಇರ್ತೈತಂತ ಇಲ್ಲಿ. ಯಾಕಂದ್ರ ನದಿ ಕಿನಾರ ಹಾಕೈತಲ್ರಿ, ಹಂಗಾಗಿ ಥಂಡಿ ಸ್ವಲ್ಪ ಜಾಸ್ತಿ ಇರ್ತೈತಿ ಈ ಕಡೆ. ನಾವ್ ಎಲ್ಲರೂ ಹೊಂಟಿವಿ ಅಂದ್ರೆ ಗೂಗಲ್ ಮ್ಯಾಪ್ ದಾಗ ಲೊಕೇಶನ್ ಹಾಕಿರ್ತೀವಿ. ನಮ್ ಲೊಕೇಶನ್ ನಾವು ಹೋಗೋ ಲೊಕೇಶನ್ ಈಗ 2 ಕಿಲೋಮೀಟರ್ಸ್ ಗೂಗಲ್ ಮ್ಯಾಪ್ ದಾಗ ತೋರ್ಸಾಕತ್ತೈತಂದ್ರ ಅದ್ ಆಕ್ಚುಲಿ 2 ಕಿಲೋಮೀಟರ್ಸ್ ಇರೋದಿಲ್ಲ. ಅದ್ ಎದಕ್ಕಂದ್ರ ಇಲ್ಲಿ ಮ್ಯಾನೇಜ್ಮೆಂಟ್ ಹೆಂಗ್ ಪ್ಲಾನ್ ಮಾಡ್ಯಾರ ಅಂದ್ರಿ, ಸುತ್ತ ಹೊಡಿದ್ರ ಕ್ರೌಡ್ ಮೂವ್ಮೆಂಟ್ ಆಗ್ತಿರ್ತೈತಿ. ಕ್ರೌಡ್ ಏನಾರ ನಿಂತ್ರ ದುಕ್ಸಾದುಕ್ಷಿ ಆಕೈತ ಅಂತ ಹೇಳಿ ಈ ತರ ಪ್ಲಾನ್ ಮಾಡ್ಯಾರಿ. ಸುತ್ತ ಹೊಡೆದ್ ಹೋಗ್ತಿವಿ, ಆರಾಮ್ ಹೋಗ್ತಿವಿ, ದುಕ್ಸಾದುಕ್ಷಿ ಆಗೋದಿಲ್ಲ. ಸ್ವಲ್ಪ ನಡೆಯೋದ್ ಜಾಸ್ತಿ ಆಕೈತಿ, ಹಂಗಾಗಿ ಕಾಲ್ ನೋವು ಆಕೈತಿ. ಮಹಾಕುಂಭ ನೋಡ್ಬೇಕಂದ್ರ ನಡ್ಕೊಂಡ್ ಅಡ್ಡಾಡಬೇಕಂದ್ರ ನಮ್ ಕಾಲ್ ಗಟ್ಟಿ ಇರ್ಬೇಕು ನೋಡ್ರಿ. ಕಾಲ್ ಗಟ್ಟಿದ್ದವ್ರು ಬರ್ರಿ ಇಲ್ಲೇ ನಮ್ ಕರ್ನಾಟಕದ ಜಂಗಮವಾಡಿ ಮಠ ಅಂತ ಐತ್ರಿ. ಅಲ್ಲೇ ನಮಗ ಸ್ಟೇ ಮಾಡಾಕ ಬೆಸ್ಟ್ ಆಪ್ಷನ್. ಅಲ್ಲೇ ನಮ್ ಕರ್ನಾಟಕದವ್ರಗ ರೂಮ್ ಬಾಳ್ ಲಘು ಅವೈಲೇಬಲ್ ಸಿಗ್ತಾವ. ಬಟ್ ನಾವ್ ಹೋದಾಗ ಬಾಳ್ ರಶ್ ಇತ್ರಿ, ಅಲ್ಲೇನು ರೂಮ್ ಅವೈಲೇಬಲ್ ಇದ್ದಿಲ್ಲ. ಅದಕ್ಕೆ ನಾವು ಮಕ್ಕೊಳಿಲ್ಲ ಫುಲ್ ನೈಟ್. ಒಂದ್ ಸ್ವಲ್ಪ ಎಲ್ ಜಾಗ ಸಿಕ್ತೈತಿ ಅಲ್ಲೆಲ್ಲ ರೆಸ್ಟ್ ಮಾಡಿದ್ವಿ ಅಷ್ಟ. ಹಂಗ ಅಡ್ಡಾಡಿವಿ. ಕಣ್ ನೋಡ್ರಿ ಪೂರಾ ಕೆಂಪಾಗ್ಯಾವ ನಮ್ಮ. ಈಗ ಸಂಗಮ್ ಕಡೆ ಹೊಂಟಿವ್ರಿ. ಈಗ ಟೈಮ್ 2 ಗಂಟೆ ಆಗೈತಿ. ಈಗ ಭಕ್ತಾದಿಗಳು ಬಾಳ ಮಂದಿ ಬರತ್ತಾರ. ಬಾಳ್ ರಶ್ ಆಗಿಬಿಟ್ಟೈತಿ. ಈಗ ಸಂಗಮ ಫುಲ್ ಅಂದ್ರೆ ಫುಲ್ ಹೆವಿ ರಶ್ ಆಗೈತಿ ಈಗ. ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದ್ರಿ ಟೆಂಪರರಿ ಟಾಯ್ಲೆಟ್ ಅದಾವ. ಇಲ್ಲಿ ಕೆಲವಷ್ಟು ಹೊಲಸ್ ಮಂದಿ ಇರ್ತಾರೆ, ಟಾಯ್ಲೆಟ್ ಹೋಗಿರ್ತಾರೆ, ನೀರ್ ಹಾಕೋದಿಲ್ಲ, ಏನಿಲ್ಲ. ಅಂತವ್ರ ಸಂಬಂಧ ಇಲ್ಲಿ ಫುಲ್ ಹೊಲಸ ಆಗ್ಬಿಟ್ಟೈತಿ. ಬಾಳ್ ಕೆಟ್ಟ ವಾಸನೆ ಬರಾಕತ್ ಬಿಟ್ಟೈತಿ ಇಲ್ಲಿ. ಈಗ ಟೈಮ್ ರಾತ್ರಿ 2:30 ಆಗೈತಿ ನೋಡ್ರಿ. ಭಕ್ತಾದಿಗಳು ಯಾ ನಮ್ನಿ ಬಂದಾರ ನೋಡ್ರಿ. ಫುಲ್ ಹೆವಿ ಕ್ರೌಡ್ ಆಗೈತ್ರಿ. ಈಗ ಎಲ್ಲಾ ಕಡೆ ಲೈಟ್ ಅದು ನೋಡಬಹುದ್ರಿ ಎಷ್ಟ್ ಮಸ್ತ್ ಹಾಕ್ಯಾರ ಅಂತ ಹೇಳಿ. ಭಾರಿ ಮಸ್ತ್ ಕಾಣಕತೈತಿ ನೋಡಾಕ. ಈಗ ಟೈಮ್ ರಾತ್ರಿ 2:30 ಆಗೈತ್ರಿ. ಮುಂಜಾನೆ ಮಠ ಇಲ್ಲೇ ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿ ಆಮೇಲೆ ಮುಂಜಾನೆ 5 ಗಂಟೆ ಸುಮಾರು ಹೋಗಿ ಸ್ನಾನ ಮಾಡೋಣ ಅಂತ ತ್ರಿವೇಣಿ ಸಂಗಮದಾಗ. ಮೌನಿ ಅಮಾವಾಸ್ಯ ದಿನ ಏನ್ ಗದ್ಲ ಆಗಿತ್ ನೋಡ್ರಿ, ಇಲ್ಲೇ ದುಕ್ಸಾದುಕ್ಷಿ ಆಗಿತ್ ನೋಡ್ರಿ. ಇದ ಸ್ಪಾಟ್ ದಾಗ ಆಗಿತ್ತಂತ. ಮೌನಿ ಅಮಾವಾಸ್ಯ ದಿವಸ ಜನವರಿ 29 ತಾರೀಕಿಗೆ ಇತ್ರಿ ಅದ. ಆ ದಿವಸ ಇಲ್ಲಿ 35 ಕೋಟಿ ಮಟ್ಟ ಭಕ್ತಾದಿಗಳು ಬಂದಿದ್ರ ಅಂತ ಹೇಳಿ ನ್ಯೂಸ್ ದಾಗ ತೋರ್ಸಾಕತ್ತಿದ್ರ. 35 ಕೋಟಿ ಅಂದ್ರ USA ದ ಪಾಪ್ಯುಲೇಷನ್ ಎಷ್ಟೈತ್ ನೋಡ್ರಿ, ಅದಕ್ಕೆ ಜಾಸ್ತಿ ಮಂದಿ ಬಂದಿದ್ರಿ. ಮತ್ತ ಇವತ್ತ 5 ಕೋಟಿ ಭಕ್ತಾದಿಗಳು ಬಂದಾರ ಅಂತ ಹೇಳಿ ಹೇಳಾಕತ್ತಾರ. ನಮ್ಮ ಸನಾತನ ಧರ್ಮದಾಗ ಪವಿತ್ರವಾಗಿ ಗಂಗಾ ನದಿ, ಯಮುನಾ ನದಿದಾಗ ಸ್ನಾನ ಮಾಡಿದ್ರ ನಮ್ ಪಾಪ ಎಲ್ಲಾ ನಿವಾರಣ ಆಗ್ತೈತಿ ಅಂತ ಹೇಳಿ ಮಾನ್ಯತೆ ಐತಿ. ಖರೇನು ಪಾಪ ನಿವಾರಣ ಆಗ್ತೈತಿ. ಬೈ ಮಿಸ್ಟೇಕ್ಲಿ ನಾವೇನ್ ಪಾಪ ಮಾಡಿರ್ತೀವಿ ನೋಡ್ರಿ, ಆ ಪಾಪ ಮಾಡಿದ್ದಕ್ಕ ನಮ್ಗ ಪಶ್ಚಾತ್ತಾಪ ಆಗ್ತಿರ್ತೈತಲ್ಲ, ಅದ್ ಪಾಪ ನಿವಾರಣ ಆಗ್ತೈತಿ. ನಾವ್ ಮುದ್ದಾಮ್ 4 ಮಂದಿಗ್ ಮರ್ಡರ್ ಮಾಡಿ, ಮೋಸ ಮಾಡಿ, ರೇಪ್ ಮಾಡಿ ಇಂಥವೆಲ್ಲ ಪಾಪ ನಿರ್ವಹಣೆ ಆಗೋದಿಲ್ಲ. ಎದಕ್ಕಂದ್ರ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತಾದಾಗ ಹೇಳ್ಯಾರ, ಪ್ರತಿ ಏಕ್ ಪ್ರಾಣಿ ಅಪ್ನೆ ಕರ್ಮೋ ಕೆ ಅನುಸಾರ ಫಲ್ ಭೋಗ್ತಾ ಹೇ. ನಮ್ದ ಕರ್ಮ ಯಾವ್ದ್ ಚಲೋ ಐತಿ ಯಾವ್ದ್ ಕೆಟ್ಟೈತಿ ಅಂತ ಹೇಳಿ ನಮಗ್ ಗೊತ್ತಿಲ್ಲ. ಅದೆಲ್ಲ ಶಿವಂಗ ಗೊತ್ತೈತಿ. ಗಂಗಾ ನದಿದಾಗ ಸ್ನಾನ ಮಾಡೋದು ನಮ್ದ ಕರ್ತವ್ಯ ಆಗ್ಬಿಡ್ತೈತಿ. ನಾವು ಕರ್ತವ್ಯ ಪಾಲನೆ ಮಾಡಾಕತ್ತೀವಿ. ಮತ್ತ ನೀವು ನೋಡಬಹುದ್ರಿ ಎಷ್ಟ್ ಮಂದಿ ಭಕ್ತಾದಿಗಳು ಇಲ್ಲೇ ಸ್ನಾನ ಮಾಡಾಕತ್ತಾರ. ಮತ್ತ ಇಲ್ಲಿ ಮ್ಯಾನೇಜ್ಮೆಂಟ್ ಬಾರಿ ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡಾಕತ್ತಾರ. ಅವ್ರ ನೀರ್ ಅವಾಗಿಂದ ಅವಾಗ ಕ್ಲೀನ್ ಮಾಡಾಕತ್ತಾರ. ಅಂದ್ರೂ ನೀರ್ ರೆಡಿ ಆಗಾಕತ್ತೈತಿ. ಯಾಕಂದ್ರ ಬಾಳ ಮಂದಿ ಭಕ್ತಾದಿಗಳು ಬಂದಾರಲ್ಲ, ಅದಕ್ಕ ಬಾಳ ರೆಡಿ ಆಗಾಕತ್ತೈತಿ. ಮತ್ತ ಇಲ್ಲಿ ಪೊಲೀಸ್ ಪ್ರಶಾಸನದವ್ರ ಬಾಳ ಹೊತ್ ಮಠ ನೀರಾಗ ನಿಂದ್ರಾಕ ಕೊಡಾಕತ್ತಿಲ್ಲ. ಸ್ನಾನ ಮಾಡಿದ್ಮ್ಯಾಗ ಸೀದಾ ವಾಪಸ್ ಕಳ್ಸಾಕತ್ತಾರ. ಯಾಕಂದ್ರ ಇಲ್ಲಿ ಕ್ರೌಡ್ ಆಗಬಾರ್ದಲ್ರಿ, ಅದಕ್ಕ ಅವ್ರ ಈ ತರ ಮಾಡಾಕತ್ತಾರ. ಕೋಟ್ಯಾಂತ ಮಂದಿ ಬಂದಿರ್ತಾರ್ರಿ. ಅಷ್ಟು ಮಂದಿಗೆ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ. ಅಂದ್ರೂ ಇಷ್ಟೆಲ್ಲ ಮಾಡ್ಯಾರ. ಫ್ರೆಂಡ್ಸ್, ಇಲ್ಲಿ ಸಂಗಮದಾಗ ನೀರು ಮಾತ್ರ ಬಾಳ ಅಂದ್ರೆ ಬಾಳ ಕೋಲ್ಡ್ ಅದಾವ. ಈಗ ಟೈಮ್ 3 ಗಂಟೆ ಆಗೈತಿ. ಸಂಗಮಿಗೆ ಬಂದಿನಿ. ನಮ್ ಫ್ರೆಂಡ್ಸ್ ಎಲ್ಲ ಅಲ್ಲೇ ಅದಾರ. ಫುಲ್ ಕ್ರೇಜಿ ಆಗೈತಿ. ಇದ ಟೈಮ್ದಾಗ ಭಕ್ತಾದಿಗಳು ಬಾಳ ಮಂದಿ ಬಂದಾರ. ಈಗ ಇಲ್ಲಿ ಮುಂದೆ ಬಾಳ ರಶ್ ಆಕೈತೆ ಅಂತ ನಾ ಅನ್ಕೊಂತೀನಿ.
ಇದು ನೀರು ಭಾಳ ರೆಡಿ ಆಗ್ಯಾವ ರೀ. ಯಾಕಂದ್ರೆ ಭಾಳ ಮಂದಿ ಭಕ್ತಾದಿಗಳು ಸ್ನಾನ ಅದು ಮಾಡೋದು ಮಾಡ್ತಾರಲ್ಲ, ಹಂಗಾಗಿ ನೀರು ರೆಡಿ ಆಗ್ಯಾವ ಇವು. ಈಗ ಟೈಮ್ 6 ಗಂಟೆ ಆಗೈತಿ. ನಾವು ಸ್ನಾನ ಮಾಡಕ್ ಹೋಗೋಣ. ಭಾಳ ಕೆಟ್ಟ ಥಂಡ ಐತ್ರಿ. ಹಂಗ ನಡಕಾತೀನಿ ನೋಡ್ರಿ ನಾನಾರ. ಫ್ರೆಂಡ್ಸ್ ನೋಡ್ಬೋದ್ರಿ ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿ ಆಗಾಕತೈತಿ. ಈಗ ಸನ್ರೈಸ್ ಎಂಜಾಯ್ ಮಾಡೋಣಂತ. ಪವಿತ್ರವಾದಂತ ಗಂಗಾ ಯಮುನಾ ಸರಸ್ವತಿ ನದಿ ಸಂಗಮ್ ಆಗೋ ಜಾಗದಾಗ 144 ವರ್ಷಕ್ಕೆ ಮಹಾಕುಂಭಮೇಳ ಬಂದಿದ್ದ ಸಮಯದಾಗ ನಾವ್ ಇಲ್ಲಿ ಸ್ನಾನ ಮಾಡಿ ಧನ್ಯನಾದೆ. ಮತ್ತೇನ್ ಬೇಕ್ರಿ ಜೀವನದಾಗ? ಆ ಶಿವ ನಮಗ ಇಲ್ಲಿ ಸ್ನಾನ ಮಾಡಾಕ ಅವಕಾಶ ಕೊಟ್ಟಾನ. ಧನ್ಯನಾದೆ ನಾನ. ಹರ ಹರ ಮಹಾದೇವ್. ಮತ್ತ ನೀವು ನೋಡ್ಬೋದ್ರಿ ಇಲ್ಲೇ ಹ್ಯಾಂಡಿಕ್ಯಾಪ್ಟ್ ಇದ್ದವರು ಬಂದಾರ ಪವಿತ್ರವಾದಂತ ಸ್ನಾನ ಮಾಡಾಕ. ಮತ್ತ ನೀವ್ ಯಾವಾಗ ಬರ್ತೀರಿ ಇಲ್ಲೇ ಮಹಾಕುಂಭ ನೋಡಾಕ ಕಮೆಂಟ್ ದಾಗ ಹೇಳ್ರಿ. भैया प्रभु चलाया ಈಗ ನಾ ಸ್ನಾನ ಮಾಡಿ ರೆಡಿಯಾಗಿ ನಿಂತೀನಿ. ನಮ್ ಫ್ರೆಂಡ್ಸ್ ಎಲ್ಲ ಡುಬ್ಕಿ ಹೊಡ್ಯಾಕತ್ತಾರ ನೋಡ್ರಿ. ಪವನ್, ಗೌತಮ, ಅಥರ್ವ 3 ಮಂದಿ ಡುಬ್ಕಿ ಹೊಡೆದ್ರ ಈಗ ಗಂಧ ಹಚ್ಕೊಂಡಂತ. करम जिसे पुकारे वो पहुँचे गंगा किनारे. ಫ್ರೆಂಡ್ಸ್ ಈಗ ಸ್ನಾನ ಎಲ್ಲ ಮಾಡಿದೀವಿ. ಸ್ನಾನ ಮಾಡಿ ಎಲ್ಲ ಫ್ರೆಶ್ ಆಗಿ ಚಂದನ ಹಚ್ಕೊಂಡ ಈಗ ಎಲ್ಲ ಬಾಬಾದವ್ರಿಗೆ ಬೆಟ್ಟ ಹೊಂಟಿವಿ. ಅವ್ರದ್ದು ಆಶೀರ್ವಾದ ತೊಗೊಳಕ್ ಹೊಂಟಿವಿ. ಬರ್ರಿ ಹೋಗೋಣಂತ. ಇಲ್ಲ ಪೂಲ್ಲೆ ಹೋಗ್ಬೇಕಂತ. ಸೆಕ್ಟರ್ ನಂಬರ್ 19, 20, 22 ಆ ಕಡೆ ಅದಾರಂತ. ಲೆಟ್ಸ್ ಗೋ. जिला छतरपुर के रहने वाले ಸೆಕ್ಟರ್ 19, 20, 21, 22ದಾಗ ಬಾಬಾಗಳು ಅದಾರಂತ. ಬಾಬಾ ನೋಡಕ್ ಹೋಗೋಣ ಬರ್ರಿ. ಈಗ ಫೋರ್ಸ್ ಐತಿ ಗಂಗಾ ನದಿ ನೋಡ್ರಿ, ಎಷ್ಟು ಫೋರ್ಸ್ ಐತಿ ಗಂಗಾಮಯ್ಯ. ಫ್ರೆಂಡ್ಸ್, ಬಡ ಹನುಮಾನ್ಜಿ ಮಂದಿರದಾಗ ದರ್ಶನ ಮಾಡ್ಬೇಕಂದ್ರ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರ ಇವತ್ತು ಬಂದಿತ್ತಲ್ಲೇ ಅಮೃತ ಸ್ನಾನ ದಿವಸ. ಮತ್ ಗದ್ಲ ಯಾವಾಗ ಆಕೇತ್ ನೋಡ್ರಿ, ಅವಾಗ ಬಡ ಹನುಮಾನ್ಜಿ ಮಂದಿರ ಬಂದ್ ಮಾಡ್ತಾರಂತ. ಇವತ್ತು ಗದ್ಲ ಬಾಳ ಐತ್ರಿ. 5 ಕೋಟಿ ಮಂದಿ ಬಂದಾರ ಇಲ್ಲೇ, ಅದಕ್ಕೆ ಬಂದ್ ಮಾಡ್ಯಾರ. ಮತ್ತ ಡಿಜಿಟಲ್ ಮಹಾಕುಂಭ, ಡ್ರೋನ್ ಶೋ, ಲೇಸರ್ ಶೋ, ಗಂಗಾ ಆರತಿ ಮತ್ತ ಬಹಳಷ್ಟು ಮಂದಿರ ಇದ್ದೂರಿ. ಬಹಳಷ್ಟು ಪ್ಲೇಸಸ್ ಇದ್ದೂರಿ. ಅವೆಲ್ಲಾ ನೋಡ್ಬೇಕಂತ ಹೇಳಿ ಬಾಳ ಆಸೆ ಐತಿರಿ ನಮ್ಗ. ನೋಡಾಕ ಅವಕಾಶ ಸಿಗ್ಲಿಲ್ಲ. ಯಾಕಂದ್ರ ಒಂದ್ ಸೆಕ್ಟರ್ಲೆ ಇನ್ನೊಂದ್ ಸೆಕ್ಟರ್ಗ ಹೋಗ್ಬೇಕಂದ್ರ ಬಾಳ ದೂರ ಅದಾವ. ನಡ್ಕೊಂತ ಅಡ್ಡಾಡ್ಬೇಕು. ಎಲ್ಲಾ ಕಡೆನು ವೆಹಿಕಲ್ಸ್ ಇಲ್ಲ, ಏನು ಇಲ್ಲ. ಹಂಗಾಗಿ ಸ್ವಲ್ಪ ಸಮಸ್ಯೆ ಆತ. ನಮ್ದು ಲಗೇಜು ಬಾಳ ವಜ್ಜಿ ಇತ್ತ, ಅದಕ್ಕ ಹೋಗಾಕ ಆಗ್ಲಿಲ್ಲ. ನಮಗ ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡಾಕ ಅವಕಾಶ ಸಿಕ್ಕೈತಿ. ಇಷ್ಟ ಸಾಕು ನಮಗ. ಫ್ರೆಂಡ್ಸ್, ನಾವೀಗ ಬಂದ್ವಿ ಸೆಕ್ಟರ್ 19, 20 ಕಡೆ. ಜ್ಯೂಸಿ ಏರಿಯಾದಾಗ ಬರ್ತೈತ್ರಿ ಇದ. ನಾವೇನಾರ ನಾಗಾಸಾಧು, ಬಾಬಾ, ಅಗೋರಿದವ್ರದ್ದು ದರ್ಶನ ಮಾಡ್ಬೇಕಂದ್ರ ಸೆಕ್ಟರ್ 19, 20 ಕಡೆ ಬರ್ಬೇಕ. ಬಾಳ ಮಂದಿ ನಾಗಾಸಾಧು, ಬಾಬಾ, ಅಗೋರಿದವ್ರ 3 ತಾರೀಕಿಗ ಅಮೃತ ಸ್ನಾನ ಮಾಡಿ ಕಾಶಿಗೆ ಹೋಗ್ಯಾರಂತ. ಇವತ್ 9 ಫೆಬ್ರವರಿ. ಬಾಳ ಕಮ್ಮಿ ಮಂದಿ ಬಾಬಾಗಳು, ಸಾಧುಗಳು ಅದಾರ ಇವತ್. ಎಷ್ಟ್ ಮಂದಿ ಅದಾರ ನೋಡ್ರಿ, ಅಷ್ಟು ಮಂದಿದ ದರ್ಶನ ಮಾಡೋಣಂತ ಇವತ್. ಅವ್ರದ ವಿಡಿಯೋದು ಬಾಳ ಮಾಡಿಲ್ರಿ ನಾ. ಯಾಕಂದ್ರ ನಾ ರೀಲ್ಸ್
ರೀಲ್ಸ್ ದಾಗ ನೋಡಾಕತ್ತಿದ್ದೆ. ಒಬ್ಬೊಬ್ಬರು ಬಾಬಾಗಳು ವಿಡಿಯೋ ಮಾಡಿದ್ರ ಬೈತಾರ, ಹೊಡಿತಾರ. ಅದಕ್ಕ ಜಾಸ್ತಿ ಮಾಡಾಕ್ ಹೋಗಿಲ್ಲ. ಮಾಡಿದ್ರು ದೂರ್ಲೆ ಮಾಡಿ ನೋಡ್ದು ವಿಡಿಯೋ. ನಮ್ ಕರ್ನಾಟಕದವ್ರ ಒಬ್ರು ನಾಗಾ ಸಾಧು ಇದ್ರಿ, ಅವ್ರದ್ದು ದರ್ಶನ ಮಾಡ್ಬೇಕಂತೇಳಿ ಬಾಳ ಆಸೆ ಐತ್ ನಮ್ಗ. ಅದ ಅವಕಾಶ ಸಿಗ್ಲಿಲ್ರಿ ನಮಗ. ಇಲ್ಲೊಂದ್ ಕಡೆ ಪ್ರಸಾದ್ ಕೊಡಾಕತ್ತಿದ್ರಿ, ಅನ್ನಾವತ್ ಇತ್ತ ದೋಸಾ. ಆಂಧ್ರದವ್ರ ಅಂತ್ರಿ ಅವ್ರ, ಭಾರಿ ಇತ್ತು ಟೇಸ್ಟ್ ಮಾತ್ರ ಅನ್ನಾವತ್ ಅನಸ್ತಿಂದ. ಫ್ರೆಂಡ್ಸ್, ಸೆಕ್ಟರ್ 19 ನಾವು ಬಂದ್ವಿ ಜೂಸಿ ರೈಲ್ವೆ ಸ್ಟೇಷನ್. ಈಗ ಮ್ಯಾಪ್ ದಾಗ 3 ಕಿಲೋಮೀಟರ್ ತೋರಿಸೈತಿ, ಬಟ್ ನಾವು ನಡ್ಕೊಂಡ್ ಬಂದಿದ್ 5-6 ಕಿಲೋಮೀಟರ್ ಮಟ ನಡ್ಕೊಂಡ್ ಬಂದಿವಿ. ಯಾಕಂದ್ರ ಅಲ್ಲೇ ಬ್ಯಾರಿಗೇಟ್ ಹಾಕ್ಯಾರ, ಹಾಕಿ ರೋಡ್ ಬ್ಲಾಕ್ ಮಾಡ್ಯಾರ. ಯಾಕಂದ್ರ ಪಬ್ಲಿಕ್ ಮೂವ್ಮೆಂಟ್ ಆಗ್ತಿರ್ಬೇಕ, ಒಂದ ಕಡೆ ಪಬ್ಲಿಕ್ ನಿಂತಂದ್ರ ದುಕ್ಸಿ ಆಕೇತ ಅಂತ ಹೇಳಿ ಆತರ ಮಾಡ್ಯಾರ. 5 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ರೀ ಜೂಸಿ ರೈಲ್ವೆ ಸ್ಟೇಷನ್ ಮಟ. ಜಾಸ್ತಿ ವಿಡಿಯೋ ಮಾಡಕ್ ಹೋಗಿದ್ದಿಲ್ಲ, ಯಾಕಂದ್ರ ಒಂದ್ ಟ್ರೈನ್ ಇತ್ರಿ ಕಾಶಿಗೆ ಹೋಗಕ. ಆ ಟ್ರೈನ್ ಮಿಸ್ ಆಗಬಾರ್ದು ಅಂತ ಹೇಳಿ ನಾವು ಇಲ್ಲಿ ಜೂಸಿ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಇಲ್ಲಿ ನೋಡಿದ್ರೆ ಹೆವಿ ರಶ್ ಐತ್ರಿ. ಪ್ಲಾಟ್ಫಾರ್ಮ್ ಹತ್ಬೇಕಂದ್ರ ಪಾಳೆ ಹಚ್ಬೇಕ. ನೋಡ್ರಿ ಪಾಳೆ ಯಾನಮ್ನಿ ಐತ್ ನೋಡ್ರಿ, ಯಾನಮ್ನಿ ನುಗ್ಗಾತಾರ ನೋಡ್ರಿ ಮಂದಿ. ಹೆವಿ ದುಕ್ಸಿ ಆಗತೈತಿ ಪ್ಲಾಟ್ಫಾರ್ಮ್ ಹತ್ತಾಕಿಲ್ಲೇ. ಅಪ್ರಾಕ್ಸಿಮೇಟ್ಲಿ 1.5 ತಾಸ್ ಮಟ ಇಲ್ಲೇ ಪಾಳ್ಯಾಕ್ ನಿಂತ್ವಿ. ಆಮೇಲೆ ಫೈನಲಿ ಪ್ಲಾಟ್ಫಾರ್ಮ್ ಬಂದ್ವಿ. ಈಗ ಟೈಮ್ 2 ಗಂಟೆ ಆಗಿತ್ರಿ. ಕಾಶಿಗೆ ಹೋಗಾಕ ನಮ್ಗ ಇಲ್ಲಿಂದ 3 ತಾಸ್ ಬೇಕ. ನಾವ ಸಂಜಿಕ್ 6-7 ಗಂಟೆ ಸುಮಾರು ವಾರಣಾಸಿಗೆ ರೀಚ್ ಆಗ್ತಿದ್ವಿ. ನಮ್ದು ಟ್ರೈನ್ ಇತ್ತು ವಾರಣಾಸಿಲೆ 9 ಗಂಟೆಗೆ. ಬನಾರಸ್ ಟು ಹುಬ್ಳಿ ಎಕ್ಸ್ಪ್ರೆಸ್ ಡೈರೆಕ್ಟ್ ಟ್ರೈನ್ ಇತ್ರಿ ಹುಬ್ಳಿಗ. ವಾರಣಾಸಿದಾಗ 6-7 ಗಂಟೆ ಸುಮಾರು ನಾವ್ ರೀಚ್ ಆದ್ವಿ ಅಂದ್ರೂ 2 ತಾಸದಾಗ ನಾವು ದರ್ಶನ ಮಾಡಕ್ ಆಗುದಿಲ್ರಿ ಇಲ್ಲಿ. ಯಾಕಂದ್ರ ಬಾಳ್ ರಶ್ ಇತ್ರಿ ಬಾಬಾ ವಿಶ್ವನಾಥ ಟೆಂಪಲ್. ಅದಕ್ ನಾವು ವಾರಣಾಸಿಗೆ ಹೋಗೋದ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿ ಜೂಸಿ ರೈಲ್ವೆ ಸ್ಟೇಷನ್ ನಾವು ಹೋದ್ವಿ ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್. ಈಗ 3 ಕಿಲೋಮೀಟರ್ ಆಗ್ತಿ. ನಡ್ಕೊಂಡ್ ಹೋಗೋ ಬದ್ಲಿ ಟ್ರೈನಿಗೆ ಹೋಗ್ಬಿಟ್ವಿ. ಪ್ರಯಾಗ್ರಾಜ್ ದಾಗ ಟೋಟಲ್ 9 ರೈಲ್ವೆ ಸ್ಟೇಷನ್ ಅದಾವ. ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ನಾವು ಹೋಗ್ಬೇಕಾಗಿದ್ದ ಪ್ರಯಾಗ್ರಾಜ್ ಚೌಕಿ ರೈಲ್ವೆ ಸ್ಟೇಷನ್. ಈಗ ಇಲ್ಲಿಂದ 10 ಕಿಲೋಮೀಟರ್ ಮ್ಯಾಪ್ ದಾಗ ತೋರ್ಸಾಕತ್ತೈತಿ. 10 ಕಿಲೋಮೀಟರ್ ಅಂದ್ರೆ 15 ಕಿಲೋಮೀಟರ್ ಮಟ ನಡಿಬೇಕಾಕಿತ್ ನಾವ. ಅದಕ್ ನಾವೇನ್ ಮಾಡಿದ್ವಿ, ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಪ್ರಯಾಗ್ರಾಜ್ ಜಂಕ್ಷನ್ ಕಡೆ ಬಂದ್ವಿ. ಮ್ಯಾಪ್ ದಾಗ 3 ಕಿಲೋಮೀಟರ್ ತೋರಿಸ್ತಾ, ಬಟ್ ನಾವ್ ನಡೆದಿದ್ 6-7 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ. ಪ್ರಯಾಗ್ರಾಜ್ ಜಂಕ್ಷನ್ ಮೇನ್ ರೈಲ್ವೆ ಸ್ಟೇಷನ್ ಪ್ರಯಾಗ್ರಾಜ್. ಈಗ ಇಲ್ಲಿ ಬಾಳ ಅಂದ್ರ ಬಾಳ ಕೆಟ್ಟ ಕ್ರೌಡ್ ಇತ್ತು. ನಾವು ಮತ್ ನಮ್ ಫ್ರೆಂಡ್ಸ್ ಡಿವೈಡ್ ಆಗ್ಬಿಟ್ವಿ. ನಾನು ವರುಣ್ ಒಂದ್ ಕಡೆ ಆಗಿದ್ವಿ, ಅವ್ರ 3 ಮಂದಿ ಒಂದ್ ಕಡೆ ಆಗ್ಬಿಟ್ರ. ಬಾಳ ಬೇಜಾರಾತ್ರಿ ಇಲ್ಲಿ ಹೇಳ್ತೀನಿ. ರೈಲ್ವೆ ಸ್ಟೇಷನ್ ದಾಗ ಪ್ಲಾಟ್ಫಾರ್ಮ್ ಹತ್ಬೇಕಂದ್ರ ಒಂದ್ ದೊಡ್ಡ ಟಾಸ್ಕ್ ಆಗಿರ್ತೈತಿ ನಮಗ. ಅದ್ ಎದಕ್ಕಂದ್ರ ಅಲ್ಲೆಲ್ಲ ಬ್ಯಾರಿಗೇಟ್ ಹಾಕಿ ರೋಡ್ ಬಂದ್ ಮಾಡಿರ್ತಾರ. ಯಾಕಂದ್ರ ಕ್ರೌಡ್ ಮೂವ್ಮೆಂಟ್ ಆಗ್ತಿರ್ಬೇಕ, ನಿಂತರ ದುಕ್ಸಿ ಆಕೇತ ಅಂತ ಹೇಳಿ ಆ ತರ ಪ್ಲಾನಿಂಗ್ ಮಾಡ್ತಾರ ಇವ್ರ. ಕ್ರೌಡ್ ಬಾಳ ಅಂದ್ರ ಬಾಳ ಹೆವಿ ಇತ್ರಿ ಇಲ್ಲಿ ರೈಲ್ವೆ ಸ್ಟೇಷನ್ ಕಡೆ. RPF ಆಫೀಸರ್ಸ್ ಮತ್ ಇಲ್ಲಿ ಗೈಡ್ ಮಾಡೋರ್ ಇರ್ತಾರ್ರಿ, ಬಾಳ ಚಂದ ಗೈಡ್ ಮಾಡ್ತಿರ್ತಾರ. ಅವ್ರೇನ್ ಅಂತಿರ್ತಾರ ಅಂದ್ರ, ನಿಮ್ಗ ಮನಿಗ ಕಳ್ಸೋದ ಜವಾಬ್ದಾರಿ ನಮ್ದ, ಈ ತರ ಮೋಟಿವೇಟ್ ಮಾಡ್ತಿರ್ತಾರ್ರಿ. ಎದಕ್ಕಂದ್ರ ಕೆಲವಷ್ಟು ಮಂದಿ ಪ್ಲಾಟ್ಫಾರ್ಮ್ ದಾಗ ಗದ್ಲ ನೋಡಿನ ಹೆದರ್ ಹೋಗ್ತಿರ್ತಾರ. ಅದಕ್ಕ ಹೋಗಾಕ್ ಹೋಗ್ಬೇಡ್ರಿ, ಅವ್ರು ಕರೆಕ್ಟ್ ಆಗಿ ಕರ್ಕೊಂಡ್ ಹೋಗ್ತಾರ. ಕರೆಕ್ಟ್ ಸಿಸ್ಟಮೆಟಿಕ್ ಮಾಡ್ಯಾರ್ರಿ ಅವ್ರ, ದುಕ್ಸಿ ಆಗ್ಲಾರ್ದಂಗ ಮಾಡ್ಯಾರ. ಸುತ್ತೋಡಿಸ್ತಾರ, ಬಹಳಷ್ಟು ನಡೆಸ್ತಾರ, ಮಾತ್ರ ಕರೆಕ್ಟ್ ಆಗಿ ಕರ್ಕೊಂಡ್ ಹೋಗ್ತಾರ. ಎಲ್ಲಾ ಕಡೆನೂ ಗೈಡ್ ಮಾಡಾಕ RPF ಆಫೀಸರ್ಸ್ ಇರ್ತಾರ ಅವ್ರ. ರೈಲ್ವೆ ಸ್ಟೇಷನ್ ರೋಡ್ಲೆ ಪ್ಲಾಟ್ಫಾರ್ಮ್ ಎಂಟ್ರಿ ಆಗಕ್ಕ 3 ತಾಸ್ ಆತ್ ನೋಡ್ರಿ. ಫೈನಲಿ ನಾವ್ ಬಂದ್ವಿ ಪ್ಲಾಟ್ಫಾರ್ಮ್. ಈಗ ಏನೋ ಒಂದ್ ದೊಡ್ಡ ಯುದ್ಧ ಗೆದ್ದ ಬಂದಂಗ ಆ ತರ ಫೀಲ್ ಬರತೈತ್ ನಮ್ಗ. ಯಾಕಂದ್ರ ದೊಡ್ಡ ಟಾಸ್ಕ್ ಆಗಿತ್ತು ನಮ್ಗ ಪ್ಲಾಟ್ಫಾರ್ಮ್ ಎಂಟ್ರಿ ಆಗಕ್ಕ. ಈಗ ನಮ್ದ ಟ್ರೈನ್ ಹತ್ತಬೇಕು ನಾವು. ನೋಡ್ರಿ ಟ್ರೈನ್ ಯಾನ್ ರೇಷ್ ಐತ್ ನೋಡ್ರಿ, ಫುಲ್ ನುಗ್ಗಾಕತ್ತಾರಿ. ಟ್ರೈನ್ ಹತ್ತೋ ಮುಂದೆ ಒಂದ್ ಸ್ವಲ್ಪ ತ್ರಾಸ ಆಗ್ತೈತಿ. RPF ಆಫೀಸರ್ಸ್ ಹೇಳ್ತಿರ್ತಾರ, ಎಲ್ಲಿ ಸಿಕ್ತೈತಿ ಅಲ್ಲಿ ಹತ್ರಿ ನೀವು. AC ದಾಗ ಹತ್ರಿ, ಸ್ಲಿಪ್ಪರ್ ದಾಗ ಹತ್ರಿ, ಜನರಲ್ ದಾಗ ಹತ್ರಿ, ಎಲ್ಲರ ಹತ್ರಿ, ಒಟ್ಟ ಪ್ರಯಾಗ್ರಾಜ್ಲೆ ನಿಮ್ ಊರಿಗೆ ಹೋಗ್ರಿ ಅಂತ ಹೇಳ್ತಿರ್ತಾರ. ನೋಡ್ರಿ ಟ್ರೈನ್ ಯಾನಮ್ನಿ ರೇಷ್ ಐತ್ ನೋಡ್ರಿ. ಇದ 3rd AC ಕೋಚ್. AC ಕೋಚ್ ದಾಗ ಯಾನಮ್ನಿ ಕುಂತಾರ ನೋಡ್ರಿ. ಬಾಳ್ ಕೆಟ್ಟ ರಶ್ ಐತಿ. ಪುಣ್ಯಕ್ ನಮಗಾರ ಕುಂದ್ರಾಕ ಸೀಟ್ ಸಿಕ್ಕೈತಿ. ಇಷ್ಟ ಸಾಕ್ ನಮ್ಗ. ಹೆಂಗಾರ ಮಾಡಿ ಸತ್ನಾ ಮಠ ಹೋಗೋಣಂತ. ಇಲ್ಲಿಂದ ಸತ್ನಾ 3 ತಾಸಿಂದ ರೀ. ಟ್ರೈನ್ ಬಾಳ್ ಡಿಲೇ ಆಗ್ಯಾವ್ರಿ ಎಲ್ಲಾ ಇಲ್ಲಿ. वो नहीं हट रहा, मैं कहाँ से उड़ रहा हूँ? अरे तो भाई जूता लगे, मेरी गलती नहीं है, किनारे नहीं हटना। अरे यार 2 मिनट आप रुको जाओ. ನಾವು ಇಬ್ರು ಸತನಾ ಕಡೆ ಹೋದ್ವಿ. ನಮ್ ಫ್ರೆಂಡ್ಸ್ 3 ಮಂದಿ ಏನ್ ಕಳ್ಕೊಂಡಿದ್ರ ನೋಡ್ರಿ, ಅವ್ರ ಪ್ರಯಾಗ್ರಾಜ್ ಜಂಕ್ಷನ್ ಪ್ರಯಾಗ್ರಾಜ್ ಚೌಕಿ ರೈಲ್ವೆ ಸ್ಟೇಷನ್ ಮಟ ನಡ್ಕೊಂತ ಹೋಗಿ ಪ್ರಯಾಗ್ರಾಜ್ ಚೌಕಿದಾಗ ಬನಾರಸ್ ಟು ಹುಬ್ಳಿ ಎಕ್ಸ್ಪ್ರೆಸ್ ಹತ್ತಿದ್ರ. ಅದ ಟ್ರೈನ್ ಸತನಾಗ 7 ಗಂಟೆಗೆ ಬಂತ. 3 ತಾಸ್ ಡಿಲೇ ಐತೆ ಟ್ರೈನ್. ಅದು ಎಲ್ಲಾರು ಕೂಡಿದ್ವಿ ಸತನಾದಾಗ. ಕೂಡಿ ಸತನಾಲೆ ಜಬಲ್ಪುರ್ ಮಠ ಜನರಲ್ ಬಂದ್ವಿ. ಜಬಲ್ಪುರ್ಲೆ ನಮ್ದು ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ ದಾಗಿದ್ದ ಕನ್ಫರ್ಮ್ ಆದ್ದು. ಸ್ಲಿಪ್ಪರ್ ಬುಕ್ ಮಾಡಿದ್ವಿ ನಾವು. ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಅಂತ ಇರ್ತೈತ್ರಿ ಅದ IRCTC ಆಪ್ ದಾಗ. ಅದ ಟಿಕ್ ಮಾಡಿದ್ದೆ. ಅದಕ್ಕ ದೇವರ ಆಶೀರ್ವಾದ್ಲೆ ನಮ್ಗ 3rd AC ದಾಗ ಟ್ರೈನ್ ಟಿಕೆಟ್ ಕನ್ಫರ್ಮ್ ಸಿಕ್ತ. ಯಾವತ್ಲು ಟ್ರೈನ್ ಟಿಕೆಟ್ ಬುಕ್ ಮಾಡೋ ಮುಂದೆ ಕನ್ಸಿಡರ್ ಫಾರ್ ಆಟೋ ಅಪ್ಗ್ರೇಡೇಷನ್ ಟಿಕ್ ಮಾಡಬೇಕ ನೋಡ್ರಿ. ಟಿಕ್ ಮಾಡಿದ್ರ ನಮ್ಗ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗೋದ ಚಾನ್ಸಸ್ ಜಾಸ್ತಿ ಇರ್ತೈತಿ. ಜಬಲ್ಪುರ್ಲೆ ಹುಬ್ಳಿ ಮಠ ಪೂರ ಮಕ್ಕೊಂದ ಬಂದ್ವಿರಿ. ಅಂದ್ರೂ ಸಮಾಧಾನ ಆಗಕತ್ತಿದ್ದಿಲ್ಲ. ಆ ನಮ್ನಿ ಟಯರ್ಡ್ ಆಗಿತ್ತು ನಮ್ಗ. ಜಾಸ್ತಿ ವಿಡಿಯೋ ಅದು ಮಾಡಕ್ ಹೋಗಿಲ್ರಿ ನಾನು.
ಪ್ರಯಾಗ್ರಾಜ್ಲೆ ಜಬಲ್ಪುರ್ ಮಠ ಬರೋ ಮಠ ಸಾಕಾತ್ರಿ ನಮ್ಗ ಬಾಳ ತ್ರಾಸ್ ಮಾಡ್ಕೊಂಡ್ ಬಂದ್ವಿ. ಜಬಲ್ಪುರ್ಲೆ ಹುಬ್ಳಿ ಮಠ ಆರಾಮ್ ಬಂದ್ವಿ, ಯಾರ್ದು ಏನು ಕಿರಿಕಿರಿ ಇಲ್ಲ, ಪೂರಾ ಜರ್ನಿ ಮಕ್ಕೊಂಡ್ ಬಂದ್ವಿ. ಹಿಂಗಾತ್ ನೋಡ್ರಿ ನಮ್ ಜರ್ನಿ ಹೆಂಗಾತ್ ಅಂತೇಳಿ ಪೂರಾ ನಿಮ್ ಕುಟಕ್ ಶೇರ್ ಮಾಡಿದ್ದೆ ನಾನು. ನಿಮ್ದು ಜರ್ನಿ ಹೆಂಗಾತ್ ಅಂತೇಳಿ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಫಾರಿನರ್ಸ್ ಬಂದಾರಿ ಅವ್ರ ಕುಟಾಗ. ಹೌ ಇಸ್ ಮಹಾಕುಂಭ್? Great man. We were there for 9 days. 10 days. You are from which country? ಬೋಗೇರಿಯಾದವ್ರು ಅಂತ. ಇವ್ರು ಯುರೋಪ್ದಾಗ ಬರ್ತಿದಂತ ಬೋಗೇರಿಯಾ. ಸೊ ಅಲ್ಲಿದವ್ರು ಅಂತೀವ್ರ. ಈಗ ಹಾಡು ಆಡ್ತಾರ ಅಂತೀವ್ರ. ಸೊ ಇವ್ರದ್ದು ಹಾಡು ಕೇಳೋಣಂತ. Hare Krishna, Hare Rama. What was your experience at Mahakumbh? It was great, man. We were there for 9 days, and I have the most spiritual experience in my life. There with the Baba, smoking chillum, ganja. We rode for the deep in Ganga. It was great. Thank you for your culture, guys. Welcome and thank you. What influenced you to come to India and experience Mahakumbh Yatra? Maybe yoga. Maybe yoga is the key. Yoga is Yoga is life. Like I do yoga, but I don't do asanas or practice. I read the holy books of India, like Ramayana, Bhagavad Gita. So this I came here. This is my interest. I think my soul was from here. Like in my past life, I am an Indian. Where are you going now? We are going to Goa. places. Please visit Siddharth Mata. People say if you can't visit Kashi or Kedarnath, then you should visit Siddharth Mata only. It's very beautiful. So The special. place that we came from here, that we go now with the train, yeah? Yeah. Yeah. Okay. Siddharth You Mata have is- time? Can you show me the place? Visit Siddharth Mata. Siddharth Mata. Jai Sri Ram. शिवाजी महाराज की जय नमः पार्वती पते हर हर महादेव. ಜೋರನ್ನ ಕಾದಿಲ್ರಿ ಗಂಟ್ಲ ಹಿಡ್ದೈತಿ. ಇವ್ರಿಗೆ ನಮ್ಮ ಸಿದ್ದಾರ್ಥ ಅಜ್ಜನ ಬಗ್ಗೆ ಹೇಳಿವ್ರಿ ನಾವು. ಸಿದ್ದಾರ್ಥ ಅಜ್ಜನ ಮಠಕ್ಕೆ ಹೋಗ್ತಾರಂತ, ನಮ್ಮ ಹುಬ್ಳಿಗೆ ಇಳಿತಾರಂತ, ಅಲ್ಲಿಂದ ಮತ್ತೆ ಗೋವಾಗೆ ಹೋಗ್ತಾರಂತ, ಗೋವಾಲಿ ಅವ್ರಿಗೆ ಹೋಗ್ತಾರಂತ. ಅದಕ್ಕೆ ನಮ್ಮ ಹುಬ್ಳಿ ಸಿದ್ದಾರ್ಥ ಮಠದ ಬಗ್ಗೆ ಎಲ್ಲ ಹೇಳಿವ್ರಿ. ಫ್ರೆಂಡ್ಸ್ ಈಗ ಗದಗ ಬಂದೈತಿ. ಟೈಮ್ 11 ಗಂಟೆ ಆಗೈತಿ. 4 ತಾಸು ಡಿಲೇ ಐತ್ರಿ ಟ್ರೈನ್ ನಮ್ದು. ನೋಡ್ರಿ ಮಾತಾಡಕ್ ಬರತ್ತಿಲ್ಲ, ಪೂರಾ ಅವಾಜ್ ಹಿಡ್ದೈತಂತ. ಈಗ ಗದಗ ಬಂದೈತಿ. ಈಗ ಸ್ವಲ್ಪ ನಾಷ್ಟ ಮಾಡೋಣ ಅಂತ ನಮ್ಮ ಸ್ಟೈಲ್ದಾಗ ಹಿಡ್ದೈತೆ ಸ್ವಲ್ಪ ನಾಷ್ಟ. ಅಲ್ಲಿ ಊಟ ನಮ್ಗೆ ಹೋಗ್ಲಾರ್ದ ಒಂದು ಥರ ಆಗೈತಿ. ಬಾಯ್ ಅನ್ನೋದು ಯಾವಾಗ ನಮ್ಮ ಊರು ಊಟ ಮಾಡ್ತೀವಿ ಅನ್ಸಾಕತೈತ್ರಿ. ಅಲ್ಲಿ ಹೋಗಿ ಬಂದಾಗ ಫೈನಲಿ ಸ್ವಲ್ಪ ಗದಗ ಇಡ್ಲಿ ವಡ ತಿನ್ನೋಣಂತ ತಿಂದ ಒಳಗೆ ಮತ್ತೆ ಕುಂದ್ರ ಮರಿ. ಇದೆ ನೋಡ್ರಿ ನಮ್ಮ ಟ್ರೈನ್, ಇದೆ ನಮ್ಮ ಹೋಗಿ ಹೆಂಗ ಅನ್ಸಾದಪ್ಪ ಇಲ್ಲಿ ಉತ್ತರ ಕರ್ನಾಟಕ ಊಟ ಮಸ್ತ್ ಕಾಣತೈತಿ ನೋಡಪ್ಪ. ಈಗ ನಮಗೆ ಚಟ್ನಿ ಇಡ್ಲಿ ನಮ್ಮಂತ ಈಗ ಸಿಕ್ಕ. ಅಲ್ಲಿ ತಿಂದು ಸ್ವಲ್ಪ ತಿಂದು ಬಾಯಿ ಇದಾಗ್ಬಿಟ್ಟಿತ್ತು. ನಮ್ಗಂತೂ ಪೂರಾ ಖಾರ ಬೇಕು. ಈಗ ಸಿಕ್ಕೈತಿ ಚಟ್ನಿ. ನೋಡ್ರಿ ಬರೀ ಫ್ರೆಂಡ್ಸ್ ಬರೀ ನೀವು ಅಲ್ಲಿ ಬಟಾಟಿದ ನೋಡ್ರಿ, ಬರೇ ಬಟಾಟಿ ಸಬ್ ಬರೇ ಬಟಾಟಿ ತಿಂದು ನಮ್ ತಲೆಯಾಗ ತಲೆ ನಮ್ ಬಟಾಟಿ ಆಗ್ಬಿಟ್ಟಿರ್ತದೆ. ಅಲ್ಲೇ ರಿಟರ್ನ್ ಹೊಂಟಿವ್ರಿ ಈಗ ಎಲ್ಲಾರು. ಮತ್ತ ಇಲ್ಲಿ ಗದಗ ಕಡೆ ಇದೀವ್ರಿ. ಈಗ ಲಾಗ್ ಎಂಡ್ ಮಾಡ್ಬೇಕಂತೇಳಿ ಮಾತಾಡತ್ತೀನಿ. ಇಲ್ಲಿ ನೋಡ್ರಿ ಮೋಸ ಮಾಡೋ ಮಂದಿ ಬಾಳ ಇರ್ತಾರ. ಮತ್ತ ಇಲ್ಲಿ ಅವ್ರ ಬೈಕ್ಸ್ ಇರ್ತಾರೆ. ಇಲ್ಲಿ 3 ಕಿಲೋಮೀಟರ್ ಬಿಡ್ಬೇಕಂದ್ರೆ 1500 ರೂಪಾಯಿ, 2000 ರೂಪಾಯಿ, 5000 ರೂಪಾಯಿ ಕೇಳ್ತಾರೆ. ಸಿಕ್ಕಂಗ್ ರೇಟ್ ಕೇಳ್ತಿರ್ತಾರ. ಎಲ್ಲ ಹುಷಾರಾಗಿರ್ಬೇಕು. ನಡ್ಕೊಂಡು ಅಡ್ಡಾಡೋದು ಬಾಳ ಇರ್ತೈತಿ. ಮತ್ತ ಮಾತಾಡ್ತಾನಂತ ಮಾತಾಡ್ಲಿ. ಇಲ್ಲಿ ಬರೋರು ಲಗೇಜ್ ಕಡಿಮೆ ಮಾಡ್ರಿ, ಯಾಕಂದ್ರೆ ಭಾಳ ನಡೆದಿರ್ತೈತಿ. ಈಗ ಪ್ರಯಾಗ್ರಾಜ್ ಎಂಟ್ರಿ ಆದ ಕೂಡ ಏನು ಸಿಗಂಗಿಲ್ಲ ನಿಮಗೆ. ಒಂದ್ ಕಾರ್ ಇಲ್ಲ, ಒಂದ್ ಗಾಡಿ ಇಲ್ಲ, ಬರೀ ನಡೆಯೋದಿರ್ತೈತಿ. ನೀವು ಕಾರಿಗೆ ಕೇಳಿದ್ರ, ಆಟೋದಾಗ ಕೇಳಿದ್ರ 1200-1500 ರೂಪಾಯಿ ಅಂತಾರ 3 ಕಿಲೋಮೀಟರ್ಗೆ. ಭಾಳ ತ್ರಾಸ ಐತಿ. ಲಗೇಜ್ ಭಾಳ ಕಡಿಮೆ ಮಾಡ್ರಿ. ಅಯೋಧ್ಯಾಗ ವಾರಣಾಸಿಗೆ ಹೋಗ್ಬೇಕಂತ ಮಾಡಿದ್ವಿ, ಆದ್ರೆ ಆಗ್ಲಿಲ್ಲ. ಇನ್ನೊಮ್ಮೆ ಟೈಮ್ ಇದ್ದಾಗ ಬರ್ಬೇಕಲ್ಲಿ. ಫಸ್ಟ್ ಮೇನ್ ಅಂದ್ರ ಎಲ್ಲಾರು ಊಟಕ್ಕೆ ತೊಗೊಂಬರ್ರಿ. ಊಟಕ್ಕೆ ಏನು ಸಿಗಂಗಿಲ್ಲ. ಅಲ್ಲಿ ಎಲ್ಲ ಕಾಸ್ಟ್ಲಿನೂ ಐತಿ, ಮತ್ತೆ ಊಟ ಎಲ್ಲ ಸಿಗ್ತೈತಿ. ಯಾರಿಗೂ ಏನು ಇನ್ಫಾರ್ಮೇಶನ್ ಇಲ್ಲ. ಇಂಪಾರ್ಟೆಂಟ್ ವಿಷಯ, ಟಾಯ್ಲೆಟ್ ಬಾತ್ರೂಮ್ ಕರೆಕ್ಟ್ ಫೆಸಿಲಿಟೀಸ್ ಇಲ್ರಿ ಅಲ್ಲಿ ಅದಾವ. ಟಾಯ್ಲೆಟ್ ಬಾತ್ರೂಮ್ ಭಾಳ ಹೊಲಸದವ್ರಿ. ಕರೆಕ್ಟಾಗಿ ನೀರಿಲ್ಲ, ಏನಿಲ್ಲ. ಎತ್ತರ ಪತ್ರ ಭಾಳ ಹೊಲಸೈತಿ. ನಿಮ್ಗೆ ತೋರ್ಸಾಕ ಹಾಕೋದಿಲ್ಲ. ಎಲ್ಲಾನು ಸಹಿಸ್ಕೋಬಹುದ್ರಿ. ನಡ್ಕೊಂತು ಅಡ್ಡಾಡಬಹುದು, ಎಲ್ಲಾನು ಮಾಡಬಹುದು, ಸಹಿಸ್ಕೋಬಹುದು. ಮತ್ತೆ ವಾಶ್ರೂಮ್ ಇಂದ ಸಹಿಸ್ಕೊಳಕ್ ಆಗೋದಿಲ್ಲ. ಅದೊಂದು ಮೇಜರ್ ಪ್ರಾಬ್ಲಮ್ ಐತಿ. ಮತ್ತೆ ಉಳ್ಕಿದ್ದೆಲ್ಲ ವ್ಯವಸ್ಥೆ ಚಲೋ ಐತಿ. ಸ್ಟೇಷನ್ದಾಗ ಮಾತ್ರ ಭಾರಿ ನೀಟಾಗಿ ಮತ್ತೆ ಭಾರಿ ಸಿಸ್ಟಮೆಟಿಕ್ ಮೇಂಟೈನ್ ಮಾಡ್ಯಾರ. ಸಪೋಸ್ ನಿಮ್ ಟ್ರೈನ್ ಏನಾರ 9 ಗಂಟೆಗೆ ಇತ್ತಂದ್ರೆ ರಾತ್ರಿ, ನೀವು ಸ್ಟೇಷನ್ದಾಗ 5 ಗಂಟೆ ಸುಮಾರು ಇರ್ಬೇಕ್ರಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಠ ಹೋಗಕ್ ಭಾಳ ಟೈಮ್ ಹಿಡಿತೈತಿ. ಇದು ವಿಡಿಯೋ ನಿಮ್ಗೆ ಈ ಬ್ಲಾಗ್ ಚಲೋ ಅನ್ಸಿದ ನಾನು ಅನ್ಕೊಳತೀನಿ. ಚಲೋ ಅನ್ಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಹರ್ ಹರ್ ಮಹಾದೇವ್.
नमः पार्वती पते हर हर महादेव। जय श्री राम। जय श्री राम।